ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಸಿಎಂ ವಿಜಯ್ಗೆ ಈಗ ಗ್ಯಾರಂಟಿ ಭಯ ಶುರುವಾಗಿದೆಯಾ? ಗ್ಯಾರಂಟಿಗಳನ್ನ ಈಡೇರಿಸೋದು ಹೇಗೆ, ಜಾರಿಗೆ ತರೋದು ಹೇಗೆ, ಅದ್ರ ಬಗ್ಗೆನೇ ಆತಂಕನ ಅಂತ ವಿಜಯ್ ನಡೆಸಿದ ಅಧಿಕಾರಿಗಳ ಸಭೆಯಲ್ಲಿ ಗ್ಯಾರಂಟಿ ಬಗ್ಗೆ ಆತಂಕ ವ್ಯಕ್ತವಾಗಿದೆಯಂತೆ. ನೋಡಿ, ಈಗಾಗಲೇ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ದಳಪತಿ ವಿಜಯ್. ಸಿಎಂ ಹಲವು ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನ ಕೊಡಲಾಗದ ಆರ್ಥಿಕ ಪರಿಸ್ಥಿತಿ ಇದೆ. ಸರ್ಕಾರ ಭರವಸೆ ಈಡೇರಿಸೋದಕ್ಕೆ ಹೋದ್ರೆ ಬಜೆಟ್ ಖಾಲಿ ಆಗುತ್ತೆ. ಸಾಧ್ಯವಾಗುವ ಗ್ಯಾರಂಟಿ ಮಾತ್ರ ಸದ್ಯಕ್ಕೆ ಈಡೇರಿಸಿ ಅಂತ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರಂತೆ. ಹಾಗಾಗಿ ಸಾಕಷ್ಟು ಸಮಯ ಬೇಕಾಗುತ್ತೆ ಸಿಎಂ ವಿಜಯ್ ಅವರಿಗೆ. ಕಾರಣ ಏನ್ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರಲ್ಲ, ಆ ಪ್ರಣಾಳಿಕೆಗಳೆಲ್ಲವನ್ನೂ ಕೂಡ ಅನುಷ್ಠಾನಕ್ಕೆ ತರಬೇಕು ಅಂತ ಅಂದ್ರೆ ಅಷ್ಟು ಸಂಪನ್ಮೂಲ ಬೇಕಲ್ಲ, ಅಷ್ಟು ಹಣ ಬೇಕಲ್ಲ. ಅದರ ಕೊರತೆ ಈಗ ಇದೆ. ಈಗಾಗಲೇ 10 ಲಕ್ಷ ಕೋಟಿ ಸಾಲ ಇದೆ ಅನ್ನೋದನ್ನು ಕೂಡ ಮೊದಲ ದಿನವೇ ವಿಜಯ್ ದಳಪತಿ ಹೇಳಿದ್ರು. ಈಗ ಎಲ್ಲಾ ಗ್ಯಾರಂಟಿಗಳನ್ನು ಪೂರೈಸಬೇಕು ಅಂತ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ, ಬಹಳಷ್ಟು ಸವಾಲಿದೆ. ಹಾಗಾಗಿ ಎಲ್ಲಾ ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕಾಗಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅಗತ್ಯವಾಗಿ ಅಥವಾ ಈಡೇರಿಸುವಂತ ಗ್ಯಾರಂಟಿಗಳು ಯಾವಿದ್ದಾವೆ ಅವನ್ ಮಾತ್ರ ಈಡೇರಿಸಿ ಅಂತೇಳಿ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರಂತೆ ಸಿಎಂ ದಳಪತಿ ವಿಜಯ್ಗೆ. ಹಾಗಾಗಿ ಯಾವ ಗ್ಯಾರಂಟಿಗಳನ್ನ ಹಾಗಾದ್ರೆ ಈಡೇರಿಸ್ತಾರೆ, ಯಾವನ್ನ ಪೋಸ್ಟ್ಪೋನ್ ಮಾಡ್ಕೊಳ್ತಾರೆ, ಯಾವ ಗ್ಯಾರಂಟಿಯನ್ನ ಸದ್ಯಕ್ಕೆ ಅವರು ಅನುಷ್ಠಾನಕ್ಕೆ ತರಲೇಬೇಕು ಅಂದ್ಕೊಂಡಿದ್ದಾರೆ, ಅದನ್ನ ನಾವು ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲಾ ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೆ ಹೋದ್ರೆ ಅದು 1 ತಿಂಗಳು 2 ತಿಂಗಳು ಕೊಡ್ಬೋದು, ತದನಂತರದಲ್ಲಿ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಅವರು ಕೊಟ್ಟಿರುವಂತ ಗ್ಯಾರಂಟಿಗಳು ನೀವು ಈಗಾಗಲೇ ಗಮನಿಸಿದ್ರಿ. ಯೂತ್ಸ್ಗೆ ಅಂತ ಬಂದಾಗ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ, ಜೊತೆಗೆ ಪದವೀಧರ ಏನ್ ನಿರುದ್ಯೋಗಿಗಳಿರ್ತಾರೆ ಅವರಿಗೆ 15,000 ಕೊಡ್ತೀನಿ ಅಂತ, ಅವೆಲ್ಲವನ್ನು ಈಡೇರಿಸೋದು ಕಷ್ಟ ಇದೆ. ಕರ್ನಾಟಕದ ಗ್ಯಾರಂಟಿಗಳ ಮಾಹಿತಿ ಪಡೆಯೋದಕ್ಕೆ ವಿಜಯ್ ಸೂಚನೆ ಕೊಟ್ಟಿದ್ದಾರಂತೆ. ಕರ್ನಾಟಕದಲ್ಲಿ ಆಗಿ ನಮ್ಮಲ್ಲಿ ಆಗದಿರುವುದು ಏನಿದೆ ಮಾಹಿತಿ ಕಲೆ ಹಾಕಿ ಅಂತ. ನಾನು ಎಲ್ಲವೂ ಒಂದೇ ದಿನ ಮಾಡ್ತೀನಿ ಅಂತ ಹೇಳೋದಿಲ್ಲ, ಕರ್ನಾಟಕದ ಹಣಕಾಸು ಅಧಿಕಾರಿಗಳ ಜೊತೆ ಮಾಹಿತಿ ಪಡ್ಕೊಳ್ಳಿ ಅಂತ ಹೇಳಿದ್ದಾರಂತೆ. ಸಾಧಕ ಬಾಧಕಗಳ ಅಧ್ಯಯನ ಮಾಡಿ ಅಂತ ವಿಜಯ್ ಸಲಹೆ ಕೊಟ್ಟಿದ್ದಾರಂತೆ. ವಿಜಯ್ ಸೂಚನೆ ಬೆನ್ನಲ್ಲೇ ಕರ್ನಾಟಕದ ಗ್ಯಾರಂಟಿಗಳ ಮಾಹಿತಿ ಸಂಗ್ರಹಿಸಲಾಗ್ತಿದೆ. ಕರ್ನಾಟಕದ ಆರ್ಥಿಕ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಗ್ಯಾರಂಟಿಗಳಿಂದ ಆಗ್ತಿರುವ ಲಾಭ ನಷ್ಟದ ಬಗ್ಗೆ ತಮಿಳುನಾಡಿಗೆ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಅಂದ್ರೆ ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಯಾವುದನ್ನು ಈಡೇರಿಸಬಹುದು, ಯಾವುದನ್ನು ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ಬೇಕಾಗುತ್ತೆ ಅಂತ. ಹಾಗಾಗಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಬಗ್ಗೆನೂ ಕೂಡ ಅಧ್ಯಯನಕ್ಕಿಳಿದಂತ ವಿಜಯ್ ಟೀಮ್ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಈಗ ಕರ್ನಾಟಕದಲ್ಲಿ ಇರುವಂತ 5 ಗ್ಯಾರಂಟಿಗಳೇನಿದಾವೆ ಅವುಗಳಿಗೆ ಎಷ್ಟು ಹಣ ಬೇಕು, ತಿಂಗಳ ಎಷ್ಟು ಖರ್ಚು ಮಾಡಲಾಗ್ತಾ ಇದೆ, ಜೊತೆಗೆ ಫಲಾನುಭವಿಗಳಂತ ಬಂದಾಗ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಂಡಿರೋದು, ಸಾಧಕ ಬಾಧಕಗಳೇನು, ಯಾವುದನ್ನ ಇಮಿಡಿಯೇಟ್ ಆಗಿ ಜಾರಿಗೆ ತರಬಹುದು, ಯಾವುದನ್ನ ಜಾರಿಗೆ ತರೋದಕ್ಕೆ ಟೈಮ್ ಬೇಕು, ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ನಾವು ಕರ್ನಾಟಕದಲ್ಲೇ ನೋಡಿದ್ರೆ ಈ ಗೃಹ ಜ್ಯೋತಿ ಇರಬಹುದು, ಶಕ್ತಿ ಯೋಜನೆ ಇರಬಹುದು, ಅನ್ನಭಾಗ್ಯ ಇರಬಹುದು, ಯುವ ನಿಧಿ, ಈ 5 ಯೋಜನೆಗಳೇನಿದಾವೆ ಅವುಗಳನ್ನ ತಕ್ಷಣಕ್ಕೆ ಜಾರಿಗೆ ತರಲಿಲ್ಲ. ಯುವ ನಿಧಿ ಅಂತೂ ಸಾಕಷ್ಟು ಸಮಯ ತೆಗೆದುಕೊಳ್ತು ಕರ್ನಾಟಕ ಸರ್ಕಾರ. ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ವಿಜಯ್ ಟೀಮ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಈಗಾಗಲೇ ವಿಜಯ್ ಅವರಿಗೆ ಸವಾಲಿನ ಹಾದಿ ಇದು, ಹೂವಿನ ಹಾದಿ ಅಲ್ಲ. ಯಾವ ರೀತಿ ಗ್ಯಾರಂಟಿ ಯೋಜನೆಗಳನ್ನ ನಾವು ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಏನೇನ್ ಮಾಹಿತಿ ಸಿಗ್ತಾ ಇದೆ, ಕರ್ನಾಟಕದ ಹಣಕಾಸು ಅಧಿಕಾರಿಗಳನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹೇಗಾಗುತ್ತೆ ಅಂತ ಮುಂದೆ? ತಮಿಳುನಾಡು ಚುನಾವಣೆ ಆಗೋದಕ್ಕೂ ಮೊದಲು ಚುನಾವಣೆಗೂ ಮುನ್ನ ಟಿವಿಕೆ ಹೊರಡಿಸಿದಂತಹ ಭರವಸೆಗಳು ಕೆಲವೊಂದನ್ನ ಈಡೇರಿಸಿದ್ದಾರೆ. ಆದ್ರೆ ಇನ್ನಷ್ಟು ಭರವಸೆಗಳನ್ನ ಈಡೇರಿಸಿದ್ರೆ ತಮಿಳುನಾಡು ಬಜೆಟ್ ಮೇಲೆ ಬಹಳಷ್ಟು ಸಮಸ್ಯೆಗಳು ಆಗ್ತವೆ ಅನ್ನುವಂತಹ ಒಂದು ಮನವರಿಕೆ ಮಾತುಗಳನ್ನ ನಿನ್ನೆ ಟಿವಿಕೆ ನಾಯಕ ಹಾಗೂ ತಮಿಳುನಾಡು ಆರ್ಥಿಕ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಹಿಂದೆ ಕರ್ನಾಟಕ ಸರ್ಕಾರವು ಕೂಡ 2023 ವಿಧಾನಸಭಾ ಚುನಾವಣೆಗೂ ಮೊದಲು ಕೊಟ್ಟಂತಹ
ಗ್ಯಾರಂಟಿಗಳು ಅನುಷ್ಠಾನ ಆದ ಬಳಿಕ ಇರುವಂತಹ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿರುವಂತದ್ದು. ಸರ್ಕಾರ ಕೊಡ್ತಿರುವಂತಹ ಗ್ಯಾರಂಟಿಗಳು ಗ್ಯಾರಂಟಿಗಳನ್ನ ವಿಜಯ್ ಅವರು ಘೋಷಣೆ ಮಾಡೋದ್ರಿಂದ ನಿನ್ನೆ ಆಕ್ಷೇಪ ಮತ್ತೆ ಇದೇ ಆದ ಕರ್ನಾಟಕದ ಮಾರುತಿ, ಈಗ ಮತ್ತೊಂದ್ ಕಡೆ ಏನಂದ್ರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಪಂಚ ಗ್ಯಾರಂಟಿಗಳನ್ನ ಈಡೇರಿಸುವಂತ ಸಂದರ್ಭದಲ್ಲಿ ಯುವ ನಿಧಿಯನ್ನ ಲಾಸ್ಟಿಗೆ ಈಡೇರಿಕೆ ಮಾಡಿದ್ರು. ಅದೇ ರೀತಿ ವಿಜಯ್ ದಳಪತಿ ಅವರಿಗೆ ಸಾಕಷ್ಟು ಬರ್ಡನ್ ಆಗುವಂತ ಗ್ಯಾರಂಟಿ ಯೋಜನೆ ಯಾವುದು, ಯಾವ ರೀತಿ ಅವ್ರು ಹಂತ ಹಂತವಾಗಿ ಇದನ್ನ ಈಡೇರಿಸಬಹುದು ಅಂತ? ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ. ನೋಡಿ, ಈಗಾಗಲೇ ವಿಜಯ್ ದಳಪತಿ ಸರ್ಕಾರಕ್ಕೆ ಒಂದು ರೀತಿಯಾಗಿ ಇವೆಲ್ಲವೂ ಕೂಡ ಸವಾಲು, ಹೇಗೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರ್ತಾರೆ ಅಂತ.